ಹರೇಕಳವನ್ನು ಪ್ರಪಂಚಕ್ಕೆ ತನ್ನ ಅಪರೂಪದ ಸಾಧನೆಯಿಂದ ಪರಿಚಯಿಸಿದ ಆಜಬ್ಬರು ಇಂದು ಪ್ರೀತಿ, ಸೌಹಾರ್ದತೆ, ಶಾಂತಿಯ ಮತ್ತು ನಂಬಿಕೆಯ ಒಂದು ವಿಶ್ವವಿದ್ಯಾನಿಲಯವನ್ನೇ ಕಟ್ಟಿ ಶ್ರೀ ಹರೇಕಳ ಆಜಬ್ಬ ಅಪರೂಪದ ಸಮಾಜ ಸೇವಕನೆಂದು ಊರಿನವರಿಂದ ಗೌರವ ಪಡೆದುಕೊಂಡು ಇಡೀ ದೇಶವೇ ಮೆಚ್ಚುವಂತ 4ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀಯನ್ನು ಮುಡಿಗೇರಿಸಿಕೊಂಡ ಹರೇಕಳ ಆಜಬ್ಬರವರು ಬಡವರ ಮನೆಯ ಬೆಳಕಾಗಿ ಇಂದು ನಮ್ಮ ಮುಂದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳಿಗಾಗಿ ತನ್ನ ಸ್ವಂತ ದುಡಿಮೆಯಿಂದ ಬಂದ ಆದಾಯದಲ್ಲಿ ಕಟ್ಟಿಸಿದಂತಹ ಶಾಲೆ ಇಂದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ತನಗೆ ವಿದ್ಯೆ ಇಲ್ಲದಿರುವುದನ್ನು ಲೆಕ್ಕಿಸದೆ ಊರವರ ಸಹಾಯದಿಂದ, ಸರ್ಕಾರದ ಬೆಂಬಲದಿಂದ ಇಂದು ಬಡವರ ದೀನತರ ಮಕ್ಕಳಿಗೆ ಕಟ್ಟಿಸಿರುವ ಶಾಲೆ ಅಕ್ಷರ ಸಹ ಸರಸ್ವತಿ ಕೇಂದ್ರವಾಗಿ ಬೆಳೆದು ನಿಂತಿದೆ. ಮಂಗಳೂರು ನಗರದಲ್ಲಿ ತಲೆಯ ಮೇಲೆ ಕಿತ್ತಳೆಯ ಬುಟ್ಟಿಯನ್ನು ಹೊತ್ತು ಗ್ರಾಮೀಣ ಬಡ ಮಕ್ಕಳಿಗೆ ಆಸರೆಯಾದ ಹರೇಕಳ ಆಜಬ್ಬರ ಚಿತ್ರವು ಶ್ರೀಕೃಷ್ಣನನ್ನು ರಕ್ಷಿಸಲು ಭೋರ್ಗರೆಯುವ ಮಳೆಯನ್ನು ಲೆಕ್ಕಿಸದೆ ತನ್ನ ತಲೆಯ ಮೇಲೆ ಹೊತ್ತು ಸಾಗಿದ ಪವಿತ್ರ ಪುರಾಣದ ವಸುದೇವನನ್ನು ನೆನಪಿಸುತ್ತದೆ. ಶ್ರೀ ಕುಟ್ಟಂಬ್ಯಾರಿ ಮತ್ತು ಬೀಪಾ ತುಮ್ಮರವರ ಪುತ್ರರಾದ ಇವರು ಜನಿಸಿದ್ದು ಹರೇಕಳದಲ್ಲಿ. ಹರೇಕಳವನ್ನು ಪ್ರಪಂಚಕ್ಕೆ ತನ್ನ ಅಪರೂಪದ ಸಾಧನೆಯಿಂದ ಪರಿಚಯಿಸಿದ ಆಜಬ್ಬರು ಇಂದು ಪ್ರೀತಿ, ಸೌಹಾರ್ದತೆ, ಶಾಂತಿಯ ಮತ್ತು ನಂಬಿಕೆಯ ಒಂದು ವಿಶ್ವವಿದ್ಯಾನಿಲಯವನ್ನೇ ಕಟ್ಟಿ ಬೆಳೆಸಿದ್ದಾರೆ. ಆದುದರಿಂದಲೇ ಆಜಬ್ಬರವರನ್ನು ಅಕ್ಷರ ಸಂತ ಎಂದು ಗೌರವಿಸಿರುವುದು. ಇವರ ಕುರಿತ ಪಾಠಗಳನ್ನು ನಮ್ಮ ವಿಶ್ವವಿದ್ಯಾಲಯವೂ ಸೇರಿದಂತೆ 3 ವಿಶ್ವವಿದ್ಯಾಲಯಗಳಲ್ಲೂ ಬೋಧಿಸಲಾಗುತ್ತಿದೆ. ದಿ ಅನ್ಲೆಟರ್ಡ್ ಫ್ರೂಟ್ ಸೆಲ್ಲರ್ಸ್ ಇಂಡಿಯನ್ ಡ್ರೀಮ್ ಎಂಬ ಇಂಡಿಯನ್ ಎಜುಕೇಶನ್ ಡ್ರೀಮ್ ಎಂದು 2012ರಲ್ಲಿ ಬಿಬಿಸಿಯು ಪ್ರಪಂಚಕ್ಕೆ ಹರೇಕಳ ಆಜಬ್ಬರವರನ್ನು ಪರಿಚಯಿಸಿದಾಗ ಹರೇಕಳ ಎಂಬ ಪುಟ್ಟ ಗ್ರಾಮ ಇಂದು ಮನೆ ಮಾತಾಗಿರುವುದು ಒಂದು ಸಂತಸದ ವಿಷಯ. ಸರಿಸುಮಾರು 7 ಪ್ರತಿಷ್ಠಿತ ಗೌರವ ಪಡೆದಿರುವ ಹರೇಕಳ ಆಜಬ್ಬರನ್ನು ಮಂಗಳೂರು ವಿಶ್ವವಿದ್ಯಾನಿಲಯವು ಅತ್ಯಂತ ಗೌರವದಿಂದ ಈ ಪೀಠಕ್ಕೆ ಆಹ್ವಾನಿಸಿದೆ. For his exemplary contribution to rural education and selfless service, Mangalore University deems it an honor to confer the degree of Doctor of Literature honoris causa on Sri Hariekala Ajabba.